ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ರೋಷ ವೇಷದಲ್ಲೇ ಶುರುವಾಯ್ತಾ ಫಿನಾಲೆ ವಾರ ಅನ್ನುವಂತಹ ಒಂದು ಹೊಸ ಬಿಗ್ ಬಾಸ್ ಅಪ್ಡೇಟ್, ಬಿಗ್ ಬಾಸ್ ಪ್ರೋಮೋ ಹೊರಬಿದ್ದಿದೆ. ಆಲ್ಮೋಸ್ಟ್ ಒಂದು 6-7 ವೀಕ್ಸಿಂದ ಮಂಜು ಅವರು ಎಲ್ಲಿ ಮಾತಾಡಬೇಕೋ, ಎಲ್ಲಿ ಆಟ ಆಡಬೇಕೋ ಅಲ್ಲಿ ಮಾತ್ರ ಆಟ ಆಡ್ತಾ ಇದ್ರು. ಸುಮ್ಮನೆ ರೋಷ ವೇಷವನ್ನು ಅವರೆಲ್ಲೂ ಕೂಡ ತೋರಿಸ್ತಾ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾ ಇದ್ರು, ಯಾರ ಬಗ್ಗೆನೂ ಹಿಂದೆ ಮಾತಾಡ್ತಾ ಇರಲಿಲ್ಲ. ಅವರಲ್ಲಿ ಏನೋ ಒಂದು ರೀತಿ ಬೇರೆ ಥರನೇ ಎನರ್ಜಿ ಇತ್ತು. ಬಟ್ ಈಗ ಯಾಕೋ ಸುಮ್ಮನೆ ತಣ್ಣಗಾಗ್ಬಿಟ್ಟಿದ್ದಾರೆ, ಈಗ ಯಾಕೋ ಮೆತ್ಕಾಗ್ಬಿಟ್ಟಿದ್ದಾರೆ ಅಂತ ಸಿಕ್ಕಾಬಟ್ಟೆ ಜನ ಟೀಕೆ ಮಾಡಿದ್ರು. ನಿನ್ನೆ ಕೂಡ ಬ್ಲಾಕ್ ಬಸ್ಟರ್ ಮತ್ತು ಫ್ಲಾಪ್ ಅನ್ನುವಂತಹ ಆ ಒಂದು ಚಟುವಟಿಕೆ ಕೊಟ್ಟ ಕೂಡ ಸಿಕ್ಕಾಬಟ್ಟೆ ಜನ ಅವರಿಗೆ ಫ್ಲಾಪ್ ಶೋ, ಅವರ ಒಂದು ಸ್ಟೋರಿ ಫ್ಲಾಪ್ ಅನ್ನುವಂತಹ ಒಂದು ಡಿಸಿಷನ್ ಕೊಟ್ಟರು. ಜೊತೆಗೆ ರಜತ್ ಅವರಾಗಿರಬಹುದು, ತ್ರಿವಿಕ್ರಮ್ ಅವರಾಗಿರಬಹುದು, ಮಂಜು ಅವ್ರ ಹಿಂದೆ ಎಷ್ಟೆಲ್ಲ ಟೀಕೆ ಮಾಡ್ಕೊಂಡಿದ್ದಾರೆ, ಅವರನ್ನು ಎಷ್ಟರ ಮಟ್ಟಿಗೆ ಕಾಲು ಎಳೆದಿದ್ದಾರೆ. ಮುಂದ್ಗಡೆಯಿಂದ ಹುಲಿ ಜಿಂಕೆ ಕಥೆ ಹೇಳೋದೇನೋ, ಅವರೇನೋ ಗುಳ್ಳೆ ನರಿ ಅಂತ ಹೇಳೋದೇನೋ ಸಾಕಷ್ಟು ಬಾರಿ ಅವರನ್ನು ಹೀಯಾಳಿಸುವಂತಹ ಕೆಲಸ, ಅವರನ್ನು ಒಂದು ರೀತಿ ಏನೋ ಕಂಪ್ಲೀಟ್ಲಿ ಅವರನ್ನು ವೀಕ್ ಮಾಡಿಬಿಡ್ತೀವಿ ಅನ್ನುವಂತಹ ಒಂದು ಬುದ್ಧಿ ಇಟ್ಕೊಂಡು ಅವರಿಬ್ಬರು ಸಿಕ್ಕಾಬಟ್ಟೆ ಮಾತಾಡಿದ್ದಾರೆ ಹಿಂದೆ. ಮಂಜು ಅವರು ಯಾವತ್ತೂ ಕೂಡ ಇವರಿಬ್ಬರು ಹಿಂದೆ ಅಥವಾ ಯಾರ ಬಗ್ಗೆನೋ ಈ ರೀತಿ ಅವಹೇಳನಕಾರಿಯಾಗಿ ಯಾವತ್ತೂ ಮಾತಾಡಿಲ್ಲ. ಎಷ್ಟರ ಮಟ್ಟಿಗೆ ರೋಗಿಷ್ಠ ರಾಜ ಅನ್ನೋದೇನೋ, ಗುಳ್ಳೆ ನರಿ ಅನ್ನೋದೇನೋ, ಗೌತಮಿಯವರು ಹೋಗ್ಬಿಡ್ತಾರೆ ಅಂತ ಗೊತ್ತಾದಾಗ ಇನ್ನೇನು BP ಬಂದ್ಬಿಡ್ತಾ ಇತ್ತು ಮಂಜುಗೆ ಅಂತ ರಜತ್ ಹೇಳಿದ್ದೇನೋ, ಈ ಒಂದು ಹುಲಿ ಜಿಂಕೆ ಕತೆ ಹೇಳಿದ್ದೇನೋ ತ್ರಿವಿಕ್ರಮ್ ಅವರು ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ರು. ಸೊ ಮಂಜು ಅವರು ಬಹುಶಃ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತ್ರ ಮಾತಾಡಿದ್ರೆ ಬೆಲೆ ಅನ್ನುವಂಥದ್ದನ್ನು ಅವರು ಆ್ಯಕ್ಚುಲಿ ಫಾಲೋ ಮಾಡ್ಕೊಂಡು ಬಂದಿದ್ರು ಅನ್ಸುತ್ತೆ. ಅದು ಕೂಡ ಅವರ ಗೆಳತಿಯ ಫೀಡಿಂಗ್ ಆಗಿರಬಹುದು. ಬಟ್ ಈಗ ಸರಿಯಾದ ಸಮಯ ಬಂದಿದೆ. ಮನದಲ್ಲಿ ಹುದುಗಿರುವಂತಹ ಕೋಪ, ಹತಾಶೆಯನ್ನು ಮಡಕೆ ಹೊಡೆಯೋದ್ರ ಮೂಲಕ ತಣ್ಣಗೆ ಮಾಡ್ಕೊಳ್ಳಿ ಅಂತ ಒಂದು ಬಿಗ್ ಬಾಸ್ ಆ್ಯಕ್ಚುಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದರಲ್ಲಿ ರಜತ್ ಅವ್ರಿಗೆ ಸರಿಯಾಗಿ ಇಳಿಸೋದಕ್ಕೆ ಮಂಜು ಶುರು ಮಾಡಿದ್ದಾರೆ. ಮಂಜು ಈಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ಸರಿಯಾಗಿ ರಜತ್ ಅವ್ರಿಗೆ ಇಳಿಸ್ತಾ ಇದ್ದಾರೆ. ಬಟ್ ಎಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರಬಹುದು, ವ್ಯಕ್ತಿತ್ವ ನಿಂದು ಹೇಗಿದೆ ನೋಡಿಲ್ವಾ ಅನ್ನೋ ಥರ ಒಂದು ಮಾತು ಹೇಳ್ತಾರೆ. ಏನೋ ಯಾರನ್ನೋ ಡಿವೈಡ್ ಮಾಡಿಬಿಡ್ತೀನಿ ಅಂತ ಬಂದೆ, ಬಟ್ ಆದರೆ ನಂದು ಗೌತಮಿದು ಏನೂ ಮಾಡ್ಕೊಳಕ್ಕೆ ಆಗಲಿಲ್ಲ ಅನ್ನುವಂತಹ ಮಾತು ಹೇಳಿದ್ದಾರೆ. ಅದಕ್ಕೆ ಪ್ರತಿಯಾಗಿ ರಜತ್ ಅವ್ರು ಹೇಳ್ತಾ ಇರುವಂತಹ ಮಾತುಗಳು ಹೆಂಗಿದೆ, ಗುಳ್ಳೆ ನರಿ ಮತ್ತು ಇನ್ನೊಂದೇನೋ ಪದ ಉಪಯೋಗಿಸ್ತಾರೆ ಅವ್ರು. ಆ್ಯಕ್ಚುಲಿ ಅದನ್ನು ಹೇಳೋಕ್ಕೂ ನಂಗೆ ಇಷ್ಟ ಇಲ್ಲ, ಅವಶ್ಯಕತೆ ಇಲ್ಲ, ಆ ಥರದ್ದು ಮಾತಾಡಿ ನನಗೆ ಅಭ್ಯಾಸ ಕೂಡ ಇಲ್ಲ. ಅದೊಂದು ಮಾತು ಉಪಯೋಗಿಸ್ತಾರೆ. ಈ ರೀತಿ ರೌಡಿ ವರ್ತನೆ ತೋರಿಸುವಂತಹ ಒಬ್ಬ ಕಂಟೆಸ್ಟೆಂಟ್ ಮನೆ ಒಳಗಡೆ ಇರಬೇಕಾಗಿರೋದು ಎಷ್ಟು ಸಮಂಜಸ ಅಂತ ಜನಗಳ ತೀರ್ಮಾನ ಮಾಡಬೇಕು. ಹಾಗೆಯೇ ಇಲ್ಲಿ ಜಿದ್ದಿ ಅಥವಾ ಮಾತಿನ ಚಕಮಕಿ ನಡೀತಾ ಇರೋದು ಮಂಜು ಮತ್ತು ರಜತ್ ಅವರ ನಡುವೆ. ಅಲ್ಲಿ ಜೊತೆಗೆ ಭವ್ಯ ಬೇರೆ ಸೇರ್ಕೋತಾರೆ. ಭವ್ಯ ಕೂಡ ಏನೋ ಇನ್ಯಾಕ್ಟ್ ಮಾಡೋ ಥರ ಎಲ್ಲ ಮಾಡ್ತಾರೆ. ಸೊ ಅವ್ರು ಯಾಕೆ ಇವ್ರ ಮಧ್ಯೆ ಬರೋದಿತ್ತು ಅಲ್ಲಿ? ಮತ್ತೆ ಎಗೇನ್ ಅವರ ವ್ಯಕ್ತಿತ್ವನೇ ಅಲ್ಲಿ ಡಲ್ಲಾಗಿ ಕಾಣೋದು ಅಥವಾ ಡೌನ್ ಆಗೋದು. ಅವರು ಕೂಡ ಈ ರಜತ್ ಅವ್ರ ಜೊತೆ ಸೇರಿಕೊಂಡು ಯಾಕೆ ಅವಶ್ಯಕತೆನೇ ಇರಲಿಲ್ಲ ಅಲ್ವಾ? ಮಂಜು ಮತ್ತು ರಜತ್ ನಡುವೆ ಇವ್ರು ಬರುವಂತಹ ಅವಶ್ಯಕತೆ ಏನೋ ಇನ್ಯಾಕ್ಟ್ ಮಾಡಿ ತೋರಿಸೋ ರೀತಿಯಲ್ಲಿ, ಅವಹೇಳನಕಾರಿಯಾಗಿ ಬಿಹೇವ್ ಮಾಡೋದು ರೀತಿಯಲ್ಲಿ ಯಾಕೆ ಅವ್ರು ಕಾಣಿಸ್ಕೋಬೇಕು? ಆ್ಯಂಡ್ ಅಗೇನ್ ನಾನು 1-on-1 ಬರ್ತೀಯನೋ ಅಂತ ಕೇಳ್ತಾರೆ. ಏನು ರೆಸ್ಲಿಂಗ್ ಆಯಿತು ನಡೀತಾ ಇರೋದು, ಬಿಗ್ ಬಾಸ್ ಗೇಮ್. ಸೊ ವ್ಯಕ್ತಿತ್ವಗಳ ಆಟ ಎಲ್ಲಿಗೆ ಬಂದು ನಿಂತಿದೆ? ಹಾಗಾದರೆ 1-on-1 ಬರ್ತೀಯಾ ಅಂತ ಕೇಳ್ತಾರೆ. ಅದು ಏನಂತ ಹೇಳಬೇಕು ಅದಕ್ಕೆ? ಇನ್ಫ್ಯಾಕ್ಟ್ ಈಗ ಎಂಟರ್ಟೈನ್ಮೆಂಟ್ ವ್ಯಾಖ್ಯಾನ ಸಿಕ್ಕಾಬಟ್ಟೆ ಬದಲಾಗ್ಬಿಟ್ಟಿದೆ ಅಂತ ನಾವು ಕೂಡ ಕಂಟೆಸ್ಟೆಂಟ್ಸ್ಗಳನ್ನು ಇಂಟರ್ವ್ಯೂ ಮಾಡುವಾಗ ಅವರನ್ನು ಕೂಡ ಪ್ರಶ್ನೆ ಮಾಡಿರ್ತೀವಿ. ಇನ್ಫ್ಯಾಕ್ಟ್ ಎಷ್ಟೋ ಬಾರಿ ಅಂದ್ಕೊಂಡಿದ್ದೀವಿ, ಒಳ್ಳೆತನ ಅಕಸ್ಮಾತ್ ಒಳ್ಳೆತನಕ್ಕೂ ಮತ್ತು ಒಂದು ರೀತಿ ಈಗ ಕಂಟೆಂಟ್ ಅಂತ ಹೇಳ್ತೀವಲ್ಲ, ಕಂಟೆಂಟ್ ಕೊಡುವಂತಹ ಒಬ್ಬ ವ್ಯಕ್ತಿಗೂ, ಒಳ್ಳೆತನ ಇರುವಂತಹ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಪ್ಲಸ್ ಒಳ್ಳೆ ರೀತಿಯಲ್ಲಿ ಕಂಟೆಂಟು, ಅದು ತಪ್ಪೋ ಸರಿನೋ ಕೆಟ್ಟದೋ ಸರಿನೋ ಒಟ್ಟಿನಲ್ಲಿ ಕಂಟೆಂಟ್ ಕೊಡುವಂತಹ ವ್ಯಕ್ತಿ, ಇವರಿಬ್ಬರ ಮಧ್ಯೆ ಏನಾದರೂ ಒಂದು ಎಲೆಕ್ಷನ್ ನಡೆದ್ರೆ ಅಲ್ಲಿ ಗೆಲ್ಲೋದು ಕಂಟೆಂಟ್ ಕೊಡ್ತಾ ಇರ್ತಾನಲ್ಲ, ಕೆಟ್ಟದೋ ತಪ್ಪೋ ಸರಿನೋ ಸುಳ್ಳೋ ಏನೋ ಒಂದು ಕಂಟೆಂಟ್ ಕೊಡ್ತಾನಲ್ಲ, ಅವನಿಗೆ ಮಾತ್ರ ಜಾಸ್ತಿ ವೋಟ್ಸ್ ಬೀಳುತ್ತೆ. ಅಂತಹ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಇನ್ಫ್ಯಾಕ್ಟ್. ಸೊ ರಜತ್ ಅವರ ದುರ್ವರ್ತನೆ ಈಗ ಮತ್ತೊಂದು ಸಲ ಸಾಬೀತಾಗ್ತಾ ಇದೆ. ಇದ್ರ ಬಗ್ಗೆ ಅವ್ರ ಬಾಯಲ್ಲಿ ಬರುವಂತಹ ಮಾತುಗಳ ಬಗ್ಗೆ ಇಲ್ಲಿ ತನಕ ಯಾವ ಕ್ಲಾಸು ತಗೊಂಡಿಲ್ಲ. ಮಾತಿನ ಮೇಲೆ ನಿಗಾ ಇರಲಿ ಅಂತ ಹೇಳಿದ್ರು ಅಷ್ಟೇ, ಬಿಟ್ಟರೆ ಯಾವ ರೀತಿ ಕ್ಲಾಸು ತಗೊಳ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೋ ಅದನ್ನು ನೋಡ್ಕೊಂಡು ಸುಮ್ಮನಿದ್ದಾರೆ. ಗುಳ್ಳೆ ನರಿ ಅದು ಒಬ್ಬ ಪರ್ಸನನ್ನು, ಒಬ್ಬ ವ್ಯಕ್ತಿಯನ್ನು ಪರ್ಸ್ನಲ್ ಆಗಿ ಹೇಳಿ ಒಂದು ಅವಹೇಳನಕಾರಿಯಾಗಿ ಕೊಡುವಂತಹ ಒಂದು ಸ್ಟೇಟ್ಮೆಂಟ್ ಅಲ್ವಾ ಅದು. ಅದಕ್ಕೆ ಯಾರೇನು ಇಲ್ಲಿ ಸ್ಟ್ಯಾಂಡ್ ತಗೋತಾ ಇದ್ದಾರೆ, ಆ್ಯಕ್ಷನ್ ತಗೋತಾ ಇದ್ದಾರೆ? ಏನೂ ಇಲ್ಲ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಓಕೆ, ಐದಾರು ಈಗ ಒಂದು ಮಾತು ಹೇಳಿದಾರೆ ರಜತ್ ಅವರು, 5-6 ವಾರದಿಂದ ಗುಳ್ಳೆ ನರಿ ಥರ ಇದ್ದ ಅಂತ. ಅಂದರೆ ಅವ್ರ ಪ್ರಕಾರ ಅವ್ರು ಸೈಲೆಂಟಾಗಿದ್ರು, ಏನೂ ಮಾತಾಡ್ತಿರ್ಲಿಲ್ಲ ಅಂತ. ಈಗ ರೊಚ್ಚಿಗೆದ್ದಿದ್ದಾನೆ ಅಂತ. 5-6 ತಿಂಗಳು ಈಗ ಅವ್ರು 5-6 ವೀಕಲ್ಲಿ ಸುಮ್ಮನಿದ್ದಾಗ ಯಾಕೆ ಹಿಂದ್ಗಡೆ ಟೀಕೆ ಮಾಡ್ತಾ ಇದ್ರಿ? ಯಾಕೆ ಅವ್ರನ್ನ ಹೀಯಾಳಿಸ್ತಾ ಇದ್ರಿ? ಯಾಕೆ ಅವ್ರನ್ನ ವೀಕ್ ಮಾಡುವ ಪ್ರಯತ್ನ ಮಾಡ್ತಿದ್ರಿ? ಯಾಕೆ ಅವ್ರನ್ನ ಮೆತ್ತಗೆ ಮಾಡ್ತಾ ಇದ್ರಿ? ಈಗ ಓಕೆ ರೊಚ್ಚಿಗೆದ್ದಿದ್ದಾರೆ, ಅಫ್ಕೋರ್ಸ್
ಎಲ್ಲ ವಿಷಯಗಳಿಗೂ ರೊಚ್ಚಿಗೆ ಹೇಳ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಬೇಕಾಗಿರೋ ಟೈಮಲ್ಲಿ ಮಾತ್ರ ರೊಚ್ಚಿಗೆ ಹೇಳ್ತಾ ಇದ್ರು ಅಂತಂದರೆ ಅವ್ರು ಓಕೆ ಹೀ ಈಸ್ ಇನ್ ಈಸ್ ಓನ್ ಕಾನ್ಷಿಯಸ್. ಅಂದರೆ ಅವ್ರಿಗೆ ಎಲ್ಲಿ ಮಾತಾಡಬೇಕು ಅನ್ನುವಂತಹ ಒಂದು ಮೆಚುರಿಟಿ ಇದೆ. ಎಲ್ಲಿ ಯಾವ ವಿಷಯನ ತೆಗೆದು ಎಲ್ಲಿ ಹೈಲೈಟ್ ಮಾಡಬೇಕು, ಯಾವಾಗ ಆಟವನ್ನು ಸರಿಯಾಗಿ ಆಡಬೇಕು, ಆಟದಲ್ಲಿ ಸ್ಟ್ರಾಟಜಿನ ಉಪಯೋಗಿಸ್ಕೊಂಡು ತಲೆ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡು ಹೇಗೆ ಆಡಬೇಕು ಅನ್ನೋದು ಗೊತ್ತು ಅವ್ರಿಗೆ. ಇನ್ಫ್ಯಾಕ್ಟ್ ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಮತ್ತೆ ಮತ್ತೆ ಜ್ಞಾಪಿಸ್ತಾ ಇದ್ದೀನಿ, ಅಲ್ಲಿ ಒಂದು ಲಾಸ್ಟ್ ಕ್ಯಾಲ್ಕುಲೇಷನ್ ಮಾತ್ರ ರಾಂಗ್ ಆಯ್ತು ಅಷ್ಟೇ ಮಂಜು ಅವ್ರದ್ದು. ಅಂದರೆ ಗೌತಮಿ ಅವ್ರನ್ನ ಅಕಸ್ಮಾತ್ ಅವರು ಟ್ಯಾಂಕ್ ಒಳಗಡೆ ಮಲಗಿಸಿ ಅವ್ರೇನಾದ್ರು ನೀರನ್ನು ತೆಗೆಯೋದಕ್ಕೆ ನಿಂತಿದ್ದಿದ್ರೆ ಯಾವ ಭವ್ಯನೂ ಇಲ್ಲ, ಮೋಕ್ಷಿತಾನೂ ಇಲ್ಲ, ಯಾರೂ ಇಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ಅವರೇ ವಿನ್ನರ್ ಅಲ್ಲಿ. ಅಲ್ಲೊಂದು ಕ್ಯಾಲ್ಕುಲೇಷನ್ ಮಿಸ್ಕ್ಯಾಲ್ಕುಲೇಷನ್ ಆಯ್ತು ಅಷ್ಟೇ. ಇಲ್ಲಾಂದರೆ ಮಂಜು ಅವರ ಆಟ ಅಂತ ಬಂದಾಗ ಯಾವತ್ತೂ ಕುಗ್ಗಿಲ್ಲ, ಒಪ್ಕೊಳ್ಳೇಬೇಕಿದ್ದಾನೆ ಫಸ್ಟ್ ಆಫ್ ಆಲ್. ಬೇರೆ ವಿಷಯದಲ್ಲಿ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳ ಆಡೋದಕ್ಕೆ ಈಗ ಒಬ್ರಿಗೇನೋ ಆ ಥರದೊಂದು ಇದೆ ಅಂತಂದರೆ ಎಲ್ರಿಗೂ ಅದಿರಬೇಕು ಅಂತ ಉಂಟಾ? ಇಲ್ಲ ಅಲ್ವಾ? ಸೊ ಮಂಜು ಅವರು ಈಗ ಕಂಬ್ಯಾಕ್ ಮಾಡಿದ್ದಾರೆ. ಗುಳ್ಳೆನರಿ ಅದು ಇನ್ನೊಂದು ಪದ ಉಪಯೋಗಿಸ್ತಾರೆ. ವ್ಯಕ್ತಿತ್ವ ಎಲ್ಲಿ ಹೇಗೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಈಗ. ಬಟ್ ಇಂತಹ ರೌಡಿ ವರ್ತನೆ ಇರುವಂತಹ ದುರ್ವರ್ತನೆ ಇರುವಂತಹ ಒಬ್ಬ ಕಂಟೆಸ್ಟೆಂಟನ್ನು ಉಳಿಸೋದಕ್ಕೆ ನಮ್ಮ ಜನ ಇದ್ದಾರೆ. ಅವರನ್ನೇ ಜಾಸ್ತಿ ಬಳಸ್ಕೊಳ್ಳೋದಕ್ಕೆ ವಾಹಿನಿ ಇದೆ. ಬಿಕಾಸ್ ಕಂಟೆಂಟ್ ಸಿಗ್ತಾ ಇದೆ ಅಲ್ವಾ, ಕಂಟೆಂಟ್ ವರ್ಕ್ ಆಗ್ತಾ ಇದೆ ಅಲ್ವಾ. ಇನ್ಫ್ಯಾಕ್ಟ್ ಲಾಯರ್ ಜಗದೀಶ್ ಅವರನ್ನು ಯಾಕೆ ಹೊರಗಿಟ್ರು ಅಂತಂದರೆ ಅದು ಅತಿರೇಕಕ್ಕೆ ಹೋಗ್ಬಿಡ್ತು. ಅಂದರೆ ಇದು ಇವಾಗ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಇದು ಬೇರೆ ಥರನೇ ಆಗಿ ಹೋಗ್ಬಿಡುತ್ತೆ ಅನ್ನೋ ಥರ ಆ್ಯಕ್ಚುಲಿ ಜಗದೀಶ್ ಅವರನ್ನು ಕಳಿಸಿದ್ದು. ಆ ಕೆಟ್ಟ ಪದ ಹೆಣ್ಮಕ್ಳಿಗೆ ಯೂಸ್ ಮಾಡಿದ್ದು, ಹೆಣ್ಮಕ್ಳು ಅನ್ನುವಂತಹ ಒಂದು ಪಾಯಿಂಟ್ ಕೂಡ ಬಂತಲ್ಲಿ. ಸುಮ್ಮನೆ ಇದು ಬೇರೆ ಥರ ಯಾಕಪ್ಪ ವಾಹಿನಿ ಮೇಲೆ ಬೇರೆ ಥರನೇ ಪಿಕ್ಚರ್ ಕೊಟ್ಬಿಡ್ತಿದ್ವು ಅನ್ನೋ ಕಾರಣಕ್ಕೆ ಅವ್ರು ಆ್ಯಕ್ಚುಲಿ ಆ್ಯಕ್ಷನ್ ತೊಗೊಂಡಿದ್ದು. ಆ ವಿಷಯದಲ್ಲಿ ಕೊಲ್ಯಾಟ್ರಲ್ ಡ್ಯಾಮೇಜು ನಮ್ಮ ರಂಜಿತ್ತು. ಸುಮ್ಮನೆ ಹೆಣ್ಮಕ್ಳನ್ನು ಬ್ಯಾಕ್ ಮಾಡೋದಕ್ಕೆ ಹೋಗಿ ಅವರು ಸುಮ್ಮನೆ ಈ ಕಡೆ ಇಲ್ಲಿ ಜಗದೀಶ್ ಅವರ ಅಭಿಮಾನಿಗಳನ್ನು ಅವರ ಮನವನ್ನು ತಣಿಸಲಿಕ್ಕೆ ರಂಜಿತ್ ಅವ್ರನ್ನ ಆಚೆಗಟ್ಟಿದ್ದು ಫಸ್ಟು. ಸೊ ಇದೆಲ್ಲ ಈ ಥರದ್ದೆಲ್ಲ ವರ್ಸ್ಟು ಇದನ್ನು ನೋಡಿಬಿಟ್ಟು ಆ್ಯಕ್ಟಿವಿಟೀಸ್ ಚಟುವಟಿಕೆಗಳನ್ನು ನೋಡಿಬಿಟ್ಟೆ ಬಹುಶಃ ಕಿಚ್ಚ ಸುದೀಪ್ ಅವರು ಬೇಡಪ್ಪ ಲಾಸ್ಟ್ ಇದು ಅಂತ ಅಂದ್ಕೊಂಡು ನಿರ್ಧಾರ ಮಾಡಿದ್ರು ಅನಿಸುತ್ತೆ. ಇನ್ಫ್ಯಾಕ್ಟ್ ಏನಾರ ರಾತ್ರಿ ನಿರ್ಧಾರ ಮಾಡಿದವರು. ಆ ಟೈಮಲ್ಲಿ ಇನ್ನೂ ಜಗದೀಶ್ ಅವರು ಆಡ್ತಾಯಿದ್ರು ಒಳಗಡೆ. ಜ್ಞಾಪಕ ಇರಲಿ ನಿಮಗೆ. ಸುದೀಪ್ ಅವರು ಯಾಕೆಂದರೆ ಅವರು ಇದನ್ನು ಅನೌನ್ಸ್ ಮಾಡಿದಾಗ ನಾನು ಮಾಡಲ್ಲ ಇನ್ಮೇಲೆ ಹೋಸ್ಟ್ ಒಂದು ಮಾಡಲ್ಲ ಅಂತ ಹೇಳಿದಾಗ ಆ್ಯಂಡ್ ಸಾಕಷ್ಟು ಬಾರಿ ಹೇಳಿದ್ದಾರೆ ಅವರು ಇದನ್ನು ತುಂಬ ಗ್ರ್ಯಾಂಟೆಡ್ ಆಗಿ ತಗೊಳ್ಬಾರ್ದು, ಬಿಗ್ ಬಾಸ್ ಶೋನ ಚೆನ್ನಾಗಿ ಕಂಡಕ್ಟ್ ಮಾಡಬೇಕು, ಇನ್ನೂ ಸಾಕಷ್ಟು ವಿಷಯಗಳು ಚೆನ್ನಾಗಾಗಬೇಕು ಅಂತ ಹೇಳಿದ್ದಾರೆ. ಅವ್ರಿಗೇನು ಅಸಮಾಧಾನ ಇದೆಯೋ ಅದು ಬೇರೆ ವಿಷಯ. ಬಟ್ ಈ ಒಂದು ಸೀಸನ್ಗೆ ಸಿಗ್ತಾ ಇರುವಂಥ ಒಂದು ನೆಗೆಟಿವಿಟಿ ಬೇರೆ ಯಾವ ಸೀಸನ್ಗೂ ಸಿಕ್ಕಿರಲಿಲ್ಲ ಅಂತ ಅನಿಸುತ್ತೆ. ಸಿಕ್ಕಾಬಟ್ಟೆ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ. ಜೊತೆಗೆ ಈ ಪ್ರೋಮೋ ಈ ರೀತಿ ಓಕೆ 6 ವಾರ ಇದ್ದರು, 6-8 ವಾರದಿಂದ ಗುಳ್ಳೆ ನರಿ ಥರ ಇದ್ರು ಅಂದರೆ ಸುಮ್ಮನೆ ಇದ್ರು ಅಂತ ಇವ್ರ ಪ್ರಕಾರ ಹೇಳ್ತಾ ಇದ್ರಲ್ವಾ. ಸುಮ್ಮನಿದ್ದಾಗ ನೀವು ಯಾಕೆ ಹೀಯಾಳ್ಸೋದಕ್ಕೆ ಶುರು ಮಾಡಿದ್ರಿ? ಓಕೆ ಮಂಜು ಸೈಲೆಂಟಾಗಿದ್ದಾರೆ ಅಂತ ಸುಮ್ಮನೆ ಇರಬೇಕಿತ್ತಲ್ವಾ. ಸೈಲೆಂಟಾಗಿದ್ದಾಗ ನೀವು ಕಾಲು ಕೆರೆದು ಆ ವ್ಯಕ್ತಿನ ಇದು ಮಾಡಿ ತುಂಬ ಇಗ್ನೈಟ್ ಮಾಡಿ ಅವ್ರಿಗೆ ರೊಚ್ಚಿಗೆ ಎಬ್ಬಿಸಿದ್ರೆ ಈಗ ಕರೆಕ್ಟ್ ಟೈಮ್ ಬಂದಾಗ ಕೊಡ್ತಾರಲ್ವಾ. ಸರಿಯಾಗಿ ಕೊಟ್ಟಿದ್ದಾರೆ. ಮಂಜು ಕಂಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಒಳಗಡೆ ಇರೋರಲ್ಲಿ ಆಲ್ರೆಡಿ ಬೇರೆ ರೀತಿಯಲ್ಲಿ ವಕ್ರವಾಗಿರುವಂತಹ ವ್ಯಕ್ತಿತ್ವಗಳೇ ಸದ್ಯಕ್ಕೆ ಮನೆ ಒಳಗಡೆ ಇರುವಂಥದ್ದು ಆ್ಯಕ್ಚುಲಿ ಉಳಿದಿರೋದು ಕಂಪ್ಯಾರಿಟಿವ್ಲಿ. ಯಾರೆಲ್ಲ ಹೊರಗಡೆ ಹೋದ್ರಲ್ಲ, ಧನರಾಜ್ ಅವರು, ಧರ್ಮ ಅವರು, ಶಿಶಿರ್ ಅವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ. ಬಟ್ ಅದರಲ್ಲಿ ಯಾರು ಬೆಟರು? ಹನುಮಂತ ಬಿಟ್ಟರೆ ಯಾರು ಬೆಟರು? ಅವರೇ ಇವಾಗ ಸರಿಯಾಗಿ ಮಾತಾಡಿದ್ದಾರೆ, ಸರಿಯಾಗಿ ವಾಪಸ್ ಪಂಚ್ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಇದೇ ಮಂಜಣ್ಣ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಅಂದರೆ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಆ ಟೈಮಲ್ಲಿ ಮಾತಾಡುವಂತಹ ಮಂಜಣ್ಣನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದು ವಾಪಸ್ ಬಂದಿದ್ದಾರೆ. ನೋಡ್ತಾ ಹೋಗೋಣ ಹೇಗಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ನೋಡಿದಾಗ. ಬಟ್ ರಜತ್ ಅವರ ಈ ದುರ್ವರ್ತನೆಗೆ ಏನು ಕ್ಲಾಸ್ ತಗೋತಾರೋ, ಅದಕ್ಕೆ ಏನಾದರೂ ಇಲ್ವಾ, ಅದನ್ನು ಹಾಗೆ ಬಿಡ್ತಾರಾ ಕಂಟೆಂಟ್ ಅಂತ ಅದು ಗೊತ್ತಿಲ್ಲ. ನಿಮಗೇನು ಅನಿಸುತ್ತೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.